ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, PU ಉಪನ್ಯಾಸಕರ ನೇಮಕಾತಿ ಅನ್ನುವಂಥದ್ದು ಇಂದು ನಿನ್ನೆಯ ಚರ್ಚೆ ಅಲ್ಲ. ಇದು ಸರಿಸುಮಾರು 4 ವರ್ಷ ಆಯಿತು. ಅಂದರೆ 2022ರಲ್ಲಿ PU ಉಪನ್ಯಾಸಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಅಂದಿನ ಶಿಕ್ಷಣ ಸಚಿವರಾಗಿದ್ದಂಥ BC ನಾಗೇಶ್ ಸರ್ ಟ್ವೀಟ್ ಮಾಡಿದರು. ಅಂದರೆ ಅವಾಗ 778 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿತ್ತು. ಆ 778 PU ಉಪನ್ಯಾಸಕರ ಹುದ್ದೆಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತೇಳಿ ಅಂದಿನ ಶಿಕ್ಷಣ ಸಚಿವರು BC ನಾಗೇಶ್ ಸರ್ ಹೇಳಿದರು. ಅದಾದ ನಂತರ 778 ಇದ್ದಂಥ ಹುದ್ದೆಗಳು ಈಗ 814 ಆಗಿದೆ. ಒಟ್ಟಾರೆಯಾಗಿ 800 ಪ್ಲಸ್ ಅಂತ ಅಂದ್ಕೊಳ್ಳಿ. ಈಗ 800 ಪ್ಲಸ್ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಆಗೆಲ್ಲ ಭಾವಿಸಲಾಗಿತ್ತು. ಅಂದರೆ ಆ 2022ರಲ್ಲಿ ಆಗ GPS ಟೈರ್ ನೇಮಕಾತಿ ನಡೀತಾ ಇತ್ತು. ಅಂದರೆ GPS ಟೈರ್ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು. ಎಕ್ಸಾಮ್ ಕೂಡ ಮುಗಿದೋಗಿತ್ತು. ತದನಂತರ ಇಂಡಿವಿಜುವಲ್ ಮಾರ್ಕ್ಸನ್ನು ಬಿಟ್ಟಿದ್ದರು. 1:2 ಲಿಸ್ಟನ್ನು ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುವಂಥ ಸಂದರ್ಭಕ್ಕೆ ಆ ದಿನಗಳಲ್ಲಿ ಏನು ಮಾಡಿದರು, BC ನಾಗೇಶ್ ಸರ್ ಟ್ವೀಟ್ ಮಾಡಿ PU ಉಪನ್ಯಾಸಕರ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು. ಆಗ 778 ಹುದ್ದೆಗಳಿಗೆ ಹಣಕಾಸು ಇಲಾಖೆ ಕೂಡ ಅನುಮತಿಯನ್ನು ನೀಡಿತ್ತು. ನಿಮ್ಗೆ ಹೇಳಿದೆ ಈಗ ತಾನೇ, ಅಂದರೆ 800 ಪ್ಲಸ್ ಆಗಿದೆ. ಆ ಹುದ್ದೆಗಳಿಗೆ ಏನಾಯಿತು, ಅಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕ ತಕ್ಷಣ ಆಗ ನೋಟಿಫಿಕೇಷನ್ ಮಾಡಬೇಕಂದ್ರೆ ಏನು ಮಾಡಬೇಕು, ಮೊದಲು ಆ ಹುದ್ದೆಗಳನ್ನು ಮೀಸಲಾತಿ ಪ್ರಕಾರ ವರ್ಗೀಕರಣ ಮಾಡಬೇಕಾಗಿತ್ತು. ಆ ಒಂದು 800 ಪ್ಲಸ್ ಹುದ್ದೆಗಳಿಗೆ ಅಂದರೆ ಹುದ್ದೆಗಳನ್ನು ಸಬ್ಜೆಕ್ಟ್ ವೈಸ್ ಆಲ್ರೆಡಿ ಇಷ್ಟಿಷ್ಟು ಹುದ್ದೆಗಳಂತ ನೀಡಲಾಗಿತ್ತು. ಅವುಗಳನ್ನು ಈಗ ಉದಾಹರಣೆಗೆ ಒಂದು ಕನ್ನಡಕ್ಕೆ 100 ಹುದ್ದೆಗಳಂತ ಅಂದ್ಕೊಳ್ಳಿ. ಆ ಹುದ್ದೆಗಳಲ್ಲಿ ಮತ್ತು ಜನರಲ್ ಎಷ್ಟು SC ST ಕೆಟಗರಿ 1 2A 2B 3A ಹೀಗೆ ಅದನ್ನು ಮೀಸಲಾತಿ ಪ್ರಕಾರ ವರ್ಗೀಕರಣವನ್ನು ಮಾಡಬೇಕಾಗಿತ್ತು ಹುದ್ದೆಗಳನ್ನು. ಈ ಒಂದು ಪ್ರಕ್ರಿಯೆಗೆ ಸಿದ್ಧತೆ ನಡೆದಿತ್ತು. ಇಂಥ ಸಂದರ್ಭದಲ್ಲಿ ಈಗ ಏನು ಮೀಸಲಾತಿ ವಿಚಾರ ಇದೆ, ಇದು ಆ ಟೈಮಿಗೆ ಆರಂಭ ಆದಂಥದ್ದು. ಆವಾಗ ಮೀಸಲಾತಿಯನ್ನು ಹೆಚ್ಚು ಮಾಡಲಾಗಿತ್ತು. ಜೊತೆಗೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕನ್ನೋಂಥ ಚರ್ಚೆ ಕೂಡ ಅವಾಗ ನಡೆದಿತ್ತು. ಇದೆಲ್ಲವೂ ಮೀಸಲಾತಿ ವಿಚಾರ ಮುನ್ನೆಲೆಗೆ ಬಂದ ಕಾರಣ ಆಗ ನೋಟಿಫಿಕೇಷನನ್ನು ಹೊರಡಿಸಿರಲಿಲ್ಲ. ಮುಂದೆ ಮುಂದೆ ದಿನಗಳು ಕಳೆದಂತೆ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಲಿಲ್ಲ. ಬಟ್ ಅದೇ ಸಮಯಕ್ಕೆ ಚುನಾವಣೆಗಳು ಬಂದವು. ನಂತರ ಸರ್ಕಾರವು ಕೂಡ ಚೇಂಜ್ ಆಯಿತು. ಆದರೆ ಆ ಒಂದು ಮೀಸಲಾತಿ ವಿಚಾರ ಏನಿತ್ತು ಅದು ಹಾಗೆ ಕಂಟಿನ್ಯೂ ಆಗ್ತಾನೆ ಬಂತು. ಈಗ ಮೀಸಲಾತಿ ವಿಚಾರ ಎಲ್ಲೆಲ್ಲಿಗಿದೆ ಅನ್ನೋದು ತಮಗೆ ಅಪ್ಡೇಟ್ ಇದೆ. ಜೊತೆಗೆ ಈ ಒಂದು PDO KS VA ಹೀಗೆ ಹಲವಾರು ನೇಮಕಾತಿಗಳು ಆರಂಭ ಆದರೂ ಕೂಡ ಈ ಒಂದು PU ಉಪನ್ಯಾಸಕರ ನೇಮಕಾತಿ ಅಂದರೆ ಆಗಲಿಲ್ಲ. ಈ ಒಂದು 2 ವರ್ಷದಲ್ಲಿ ನೇಮಕಾತಿ ಆಗಲಿಲ್ಲ. ಬಟ್ ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಯಾಕೆ ಅಂತಿಮ ಹಂತಕ್ಕೆ ಬಂದಿದೆ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಇದೇ ತಿಂಗಳ 27ನೇ ತಾರೀಕು ಅಂದರೆ ಮಾರ್ಚ್ 27ಕ್ಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಸಭೆ ಇದೆ. ಅಂದರೆ ಈಗ ಸರ್ಕಾರದವರು ಏನು ಹೇಳಿದ್ರೆ, 50% ರಿಸರ್ವೇಷನ್ ಪ್ರಕಾರ ನಾವು 56,000 ಪ್ಲಸ್ ಹುದ್ದೆಗಳಿಗೆ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅದು 50%ಕ್ಕೆ ಬಂದಿದೆ. ಅಂದರೆ SCದು 17 ಇದ್ದಿದ್ದು 15 ಆಯಿತು. ನಂತರ STದು 7 ಇದ್ದಿದ್ದು 3ಕ್ಕೆ ಬಂತು. ಈ ರೀತಿ ಮೀಸಲಾತಿ ಏನಿದೆ, ಮೊದಲಿನ ರೋಸ್ಟರ್ ಏನಿತ್ತು ಆ ಪ್ರಕಾರ ಅದೇ ರೋಸ್ಟರ್ ಆಯಿತು. ಆದರೆ ಮಾರ್ಚ್ 27ಕ್ಕೆ ಸಭೆ ಯಾವುದಕ್ಕೆ ಅಂತಂದರೆ, ಈಗೇನು 50% ರಿಸರ್ವೇಷನಲ್ಲಿ 15% ಏನು ಇದು SCಗಿದೆ, ಆ 15%ನಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸೋಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಇದೇ ತಿಂಗಳ ಮಾರ್ಚ್ 27ರಂದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ. ಅವತ್ತು ಏನೆಲ್ಲ ತೀರ್ಮಾನಗಳು ಆಗ್ತವೆ ಅನ್ನೋದು ಅವತ್ತು ಸಾಯಂಕಾಲನೇ ಗೊತ್ತಾಗುತ್ತೆ. ತದನಂತರ ಒಂದು ವೇಳೆ ಅಲ್ಲಿ ಒಳ ಮೀಸಲಾತಿ ಕಲ್ಪಿಸಿದ್ರು ಅಂದರೆ ಅಲ್ಲಿ ಏನಾಗುತ್ತೆ, ಹೊಸ ರೋಸ್ಟರನ್ನು ರೆಡಿ ಮಾಡಬೇಕಾಗುತ್ತೆ. ಅಂದರೆ ಮೀಸಲಾತಿ ಬಿಂದುಗಳನ್ನು ಗುರುತಿಸಿ ಆ ಪ್ರಕಾರ ನೋಟಿಫಿಕೇಷನ್ಗಳನ್ನು ಮಾಡಬೇಕಾಗುತ್ತೆ. ಈಗ ಪೊಲೀಸ್ ನೇಮಕಾತಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 8,000 ಹುದ್ದೆಗಳು ಹೆಚ್ಚು ಕಡಿಮೆ. ಆನಂತರ 15,000ದವರೆಗೆ ಶಾಲಾ ಕಾಲೇಜುಗಳಲ್ಲಿ ಬೋಧಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇದು 2022ರಲ್ಲೇ ನೋಟಿಫಿಕೇಷನ್ ಆಗಬೇಕಾಗಿದ್ದಂಥ PU ಉಪನ್ಯಾಸಕರದ್ದು ಕೂಡ ಬಹು ಅಭ್ಯರ್ಥಿಗಳ ಬೇಡಿಕೆ ಇರತಕ್ಕಂಥದ್ದು. ಅಂದರೆ ಹಲವಾರು ಜನ ಅಭ್ಯರ್ಥಿಗಳು ಈ ಒಂದು PU ಉಪನ್ಯಾಸಕರ ನೇಮಕಾತಿಗಾಗಿ ಕಾಯ್ತಾ ಇದ್ದಾರೆ. ಆ ಕಾರಣದಿಂದಾಗಿ 56,000 ಅಂದರೆ ಅದು ಸಾಮಾನ್ಯ ಅಲ್ಲ. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಆಗುತ್ತೆ. ಎಲ್ಲ ಇಲಾಖೆಗಳಿಂದ ಹಲವಾರು ಹುದ್ದೆಗಳನ್ನು ಈಗ ನೋಟಿಫಿಕೇಷನ್ ಮಾಡ್ತಾರೆ. ಅದರಲ್ಲಿ ಬಹುತೇಕ 800 ಪ್ಲಸ್ ಹುದ್ದೆಗಳಿಗೆ PU ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕಾತಿ ನಡೆಯುವಂಥದ್ದು. ಅಂದರೆ ನೇಮಕಾತಿಗೆ ಸಿದ್ಧತೆಯಾಗಿದೆ. ಅಂದರೆ ಇದು 2022ರಲ್ಲಿ ಹಣಕಾಸು ಇಲಾಖೆ ಅನುಮತಿಯನ್ನು ಕೂಡ ಕೊಟ್ಟಿದೆ. ಜೊತೆಗೆ
ಆ ಹುದ್ದೆಗಳನ್ನು ಮೀಸಲಾತಿ ಪ್ರಕಾರ ವರ್ಗೀಕರಣ ಮಾಡೋದಕ್ಕೂ ಕೂಡ ಅವಕಾಶ ಕೊಡಲಾಗಿತ್ತು. ಬಟ್ ಏನಪ್ಪ ಅಂದರೆ ಈಗೇನು ಹೊಸದಾಗಿ ಮೀಸಲಾತಿ ಈಗ ಒಳ ಮೀಸಲಾತಿಯನ್ನು ಕಲ್ಪಿಸ್ತಾರೆ ಆ ಆಧಾರದ ಮೇಲೆ ಹುದ್ದೆಗಳನ್ನು ವರ್ಗೀಕರಣ ಮಾಡಬೇಕಾಗುತ್ತೆ. ಅಂದರೆ ಮೀಸಲಾತಿ ಪ್ರಕಾರ ಹುದ್ದೆಗಳನ್ನು ಗುರುತಿಸಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆ ಮಾಡಿದ್ರು ಅಂದರೆ ಅಧಿಸೂಚನೆ ಒಂದೇ ಬಾಕಿ ಉಳಿಯುವಂಥದ್ದು. ಆ ಕಾರಣದಿಂದಾಗಿ 3 ರಿಂದ 4 ವರ್ಷ ಆಯಿತು, ಅಂದರೆ 3.5 ವರ್ಷ ಅಂತೂ ಕಂಪ್ಲೀಟ್ ಆಯಿತು. ಈಗ 4 ವರ್ಷ ಅಂದರೆ ಹೆಚ್ಚು ಕಡಿಮೆ ಇಷ್ಟು ಸುದೀರ್ಘವಾದಂಥ ಸಮಯವನ್ನು PU ಉಪನ್ಯಾಸಕರ ನೇಮಕಾತಿಗೆ ಹಿಡಿದಿರ್ತಕ್ಕಂಥದ್ದು. ಅಂದರೆ ಎಷ್ಟೊಂದು ಸಮಯ ತೆಗೆದುಕೊಂಡಿದೆ. ಬಟ್ ಇನ್ನೂ ಡಿಲೇ ಆಗೋಲ್ಲ, ಆದಷ್ಟು ಬೇಗನೆ ಒಂದು ನೋಟಿಫಿಕೇಷನ್ ಆಗುತ್ತೆ. ನಿಮಗೆ ಗೊತ್ತಿದೆ 1 ರಿಂದ 5ನೇ ತರಗತಿಗೆ ಪೇಪರ್ 1 TET ಪಾಸಾಗಬೇಕು. ಹಾಗೆ 6 ರಿಂದ 8ನೇ ತರಗತಿಗೆ ಪೇಪರ್ 2 TETಯನ್ನು ಪಾಸಾಗಬೇಕು. ಆದರೆ PU ಉಪನ್ಯಾಸಕರ ನೇಮಕಾತಿಗೆ ಯಾವುದೇ TET ಆಗಲಿ KCET ಆಗಲಿ ಅಂದರೆ ಯಾವುದೇ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಇರೋದಿಲ್ಲ. ಜಸ್ಟ್ ನಿಮ್ಮ ಒಂದು PG ಮತ್ತು BEd ಆಗಿದ್ದರೆ ಸಾಕು, ಯಾರು ಬೇಕಾದರೂ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದಾಗಿರುತ್ತೆ. ಅಂದರೆ PG ಅಂದರೆ ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದರಲ್ಲಿ, ಅಂದರೆ ಈಗ ನೋಡಿ ಕನ್ನಡ, ಇಂಗ್ಲೀಷು, ಹಿಂದಿ, ಆಮೇಲೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಅಂದರೆ ನೋಟಿಫಿಕೇಷನ್ ಆಗುತ್ತಲ್ಲ ಅಲ್ಲಿ. ಅಂದರೆ ಒಂದು ವೇಳೆ ನೋಟಿಫಿಕೇಷನಲ್ಲಿ ನಿಮ್ಮ ನೀವು PGಯಲ್ಲಿ ಕಲಿತಂಥ ವಿಷಯ ನೋಟಿಫಿಕೇಷನಲ್ಲಿ ಇರಲಿಲ್ಲ ಅಂದರೆ ಅಲ್ಲಿ ಅವಕಾಶ ಸಿಗೋದಿಲ್ಲ. ನೀವು ಯಾವ ವಿಷಯದಲ್ಲಿ PG ಮಾಡಿರ್ತೀರಿ ಮತ್ತು BEd ಮಾಡಿರ್ತೀರಿ ಅದೇ ವಿಷಯದಲ್ಲಿ ನೀವು PU ಉಪನ್ಯಾಸಕರು ಆಗೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿ ತಮಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು. ಸೊ ಯಾರೆಲ್ಲ PU ಉಪನ್ಯಾಸಕರ ನೇಮಕಾತಿಗೆ ಸಿದ್ಧತೆಯನ್ನು ನಡೆಸಿದರೆ ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಬೇಗನೆ ನೋಟಿಫಿಕೇಷನ್ಗಳು ಆಗ್ತವೆ. ಅಂದರೆ ಮಾರ್ಚ್ 27ರವರೆಗೆ ಬಹುತೇಕ ಆಗಲಿಕ್ಕಿಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಜಸ್ಟ್ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಅದು ನಾನು ಹೇಳುವಂಥ ಮಾತು ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಒಳ ಮೀಸಲಾತಿ ವಿಚಾರ 27ಕ್ಕೆ ತೀರ್ಮಾನ ಆಗೋದ್ರಿಂದ ಒಂದು ವೇಳೆ ಅಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತಂದರೆ ಮತ್ತೆ ತೊಂದರೆ ಆಗುತ್ತಲ್ವ. ಅಂದರೆ ಇವತ್ತು ನೋಟಿಫಿಕೇಷನ್ ಹೊರಡಿಸಿದ್ರೆ ಏನಾಗುತ್ತೆ, ಅವತ್ತೇನಾದರೂ ಒಳ ಮೀಸಲಾತಿ ಕಲ್ಪಿಸಬೇಕಂದ್ರೆ ಮತ್ತೆ ಪುನಃ ಅವನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಅದೆಲ್ಲದಕ್ಕಿಂತ ಈಗ ಆಲ್ರೆಡಿ ನೋಡಿ 12 ಇವತ್ತು ತಾರೀಕು, ಇನ್ನು 15 ದಿನ ಆದರೆ ಮುಗದೆ ಹೋಯಿತು. ಈ 15 ದಿನ ಅಂದರೆ ಮುಂದಿನ 15ನೇ ದಿನಕ್ಕೇ ನಮಗೆ ಒಳ ಮೀಸಲಾತಿ ಬಗ್ಗೆ ಒಂದು ಸ್ಪಷ್ಟನೆ ಸಿಗುತ್ತೆ. ಸ್ಪಷ್ಟನೆ ಸಿಕ್ಕ ತಕ್ಷಣ ಅಲ್ಲಿ ಏನಾದರೂ ಒಳ ಮೀಸಲಾತಿಯನ್ನು ಕಲ್ಪಿಸಿದ್ರು ಅಂತಂದರೆ ಆಗ ಹೊಸ ಒಂದು ರೋಸ್ಟರ್ ರೆಡಿ ಆಗುತ್ತೆ. ಒಂದು ವೇಳೆ ಒಳ ಮೀಸಲಾತಿ ಕಲ್ಪಿಸಿದೇನೆ 50% GM 50% ಈಗೇನು ಮೀಸಲಾತಿ ಇದೆ, ಈ ಪ್ರಕಾರ ಮಾಡಿದ್ರು ಅಂದರೆ ಈಗ ಆಲ್ರೆಡಿ ಹಳೇದೇ ರೋಸ್ಟರ್ ಇದೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ಅಂದರೆ ಬಹುತೇಕ ಒಳ ಮೀಸಲಾತಿಯನ್ನು ಕೊಡ್ಬೋದು ಅನಿಸುತ್ತೆ. ಆ ಕಾರಣದಿಂದ ಈಗ ಹೊಸ ರೋಸ್ಟರನ್ನು ಮಾಡ್ತಾರೆ. ಅದೇನು ಬಿಂದುಗಳನ್ನು ಗುರುತಿಸುವಂಥದ್ದು ಏನು ಟೈಮ್ ಹಿಡಿಯೋದಿಲ್ಲ, ಬಹುತೇಕ ಒಂದು ವಾರದಲ್ಲಿ ಆಗ್ಬೋದು. ಆನಂತರ ಎಲ್ಲ ನೋಟಿಫಿಕೇಷನ್ಗಳು ಕೂಡ ಪ್ರಾರಂಭ ಆಗ್ತವೆ. PU ಉಪನ್ಯಾಸಕರ ನೇಮಕಾತಿಯು ಕೂಡ ಅತಿ ತುರ್ತು ನೇಮಕಾತಿ ಆಗುತ್ತೆ. ಆ ಕಾರಣದಿಂದಾಗಿ ನೋಡಿ ಮತ್ತು ಇನ್ನೊಂದು ಡಿಲೇ ಆಗೋದಕ್ಕೆ ಕಾರಣ ಏನಂತಂದರೆ ಹೈಸ್ಕೂಲ್ ಶಿಕ್ಷಕರು ಏನಿದ್ರು ಅವರನ್ನು PU ಉಪನ್ಯಾಸಕರಾಗಿ ಬಡ್ತಿಯನ್ನು ನೀಡಲಾಗುವಂಥ ಪ್ರಕ್ರಿಯೆ ಮುಗಿದಿಲ್ಲ ಅಂತ ಅನಿಸುತ್ತೆ. ಅಂದರೆ ಆರಂಭ ಆಗಿತ್ತು, ಬಟ್ ಅದು ಮುಗಿದಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ 90% ಮುಗಿದಿದೆ, ಅದರಲ್ಲಿ ಏನು ಡೌಟೇ ಬೇಡ. ಯಾಕಂದರೆ ಅದು ಆಲ್ರೆಡಿ ಆರಂಭ ಆಗಿತ್ತು. ಇಲ್ಲೇನಂತಂದರೆ ಅವ್ರ ಸೀನಿಯಾರಿಟಿ ಕಡಿಮೆ ಆಗಬಾರ್ದು ಅಂತ. ಯಾಕಂದರೆ ಈಗ ನೋಡಿ ಹೊಸದಾಗಿ PU ಉಪನ್ಯಾಸಕರಾಗಿ ನಾವು ನೇಮಕಗೊಂಡ್ವಿ ಅಂತಂದರೆ ಹೈಸ್ಕೂಲ್ ಇದ್ದಂಥವ್ರು PUಗೆ ಪ್ರಮೋಷನ್ ಆಗಿ ಬಂದ್ರಂದರೆ ಅಲ್ಲಿ ಮುಂಚೆ ಯಾರು ಜಾಯ್ನ್ ಆಗಿರ್ತಾರಲ್ಲ ಅವ್ರು ಸೀನಿಯರ್ ಆಗ್ತಾರೆ. ಈಗ ಉದಾಹರಣೆಗೆ ನಾವುಗಳೇನಾದರೂ PU ಉಪನ್ಯಾಸಕರಾಗಿ ನೇಮಕಾತಿ ಆಗಿಬಿಡ್ತು ಅಂತಂದರೆ ಹಿಂದೆ ಅವರು ಹೈಸ್ಕೂಲ್ ಇದ್ದಂಥ ಟೀಚರ್ಸ್ ಎಲ್ಲರೂ ಏನಿದ್ದಾರೆ ಅವ್ರು ಏನಾದರೂ ಈ ಒಂದು ಪ್ರಮೋಷನ್ ತೊಗೊಂಡು ಬಂದರು ಅಂದರೆ ಯಾರು ಫಸ್ಟ್ ಜಾಯ್ನ್ ಆಗಿರ್ತಾರಲ್ಲ ಅವ್ರು ಸೀನಿಯರ್ ಆಗ್ತಾರೆ. ಆ ಕಾರಣದಿಂದಾಗಿ ಯಾವುದೇ ಇಲಾಖೆ ಆಗಿರ್ಬೋದು, ಅಂದರೆ ಯಾವುದೇ ಒಂದು ನೇಮಕಾತಿ ಆಗಿರ್ಬೋದು, ಅಲ್ಲೇನಾದರೂ ಫಸ್ಟು ಪ್ರಮೋಷನ್ ಕೊಡ್ತಕ್ಕಂಥ ಅವಕಾಶಗಳಿದ್ದರೆ ಮೊದಲು ಪ್ರಮೋಷನನ್ನು ಕೊಟ್ಬಿಡ್ತಾರೆ. ಯಾಕಂದರೆ ಸೀನಿಯರಾಗಿ ಉಳ್ಕೊತಾರೆ. ಆನಂತರ ಹೊಸ ನೇಮಕಾತಿಗಳೇನಿರ್ತವೆ ಅವು ಜೂನಿಯರ್ ಆಗಿರ್ತವೆ. ಇದೆಲ್ಲವೂ ಜಸ್ಟ್ ನನ್ನ ಅನಲೈಸಿಸ್ ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನೂ ಅಲ್ಲ. ಆದರೆ ನೇಮಕಾತಿ ಆಗುವಂಥದ್ದು ಮಾತ್ರ ಶತಸಿದ್ಧ, ನೋಟಿಫಿಕೇಷನ್ ಆಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಅಂದರೆ ಟೈಮನ್ನು ವೇಸ್ಟ್ ಮಾಡೋಕೆ ಹೋಗ್ಬಿಡಿ, ಚೆನ್ನಾಗಿ ಓದಿ. ಈಗ ಆಲ್ರೆಡಿ ಹೈಸ್ಕೂಲ್ ಇದ್ದಂಥವರು PUಗೆ ಪ್ರಮೋಷನ್ ಕೂಡ ಆಗ್ತಕ್ಕಂಥ ಪ್ರಕ್ರಿಯೆ ಬಹುತೇಕ ಮುಗಿದಿದೆ ಅಂತಲೇ ನನಗನ್ಸುತ್ತೆ. ಈಗ ಏನಿದ್ರು ಹೊಸ ನೇಮಕಾತಿ ಬಾಕಿ ಉಳಿದಿದೆ. ಹೊಸ ನೇಮಕಾತಿಯನ್ನು ಮಾಡ್ಕೊತಾರೆ. ಟೈಮ್ ಕೂಡ ಜಾಸ್ತಿ ತೊಗೋಲಿಕ್ಕಿಲ್ಲ ಅನ್ನೋಂಥದ್ದು. ಯಾಕಂದರೆ 56,000 ಹುದ್ದೆಗಳಲ್ಲಿ PU ಉಪನ್ಯಾಸಕರು ಕೂಡ ಸೇರ್ಕೊಂಡಿದ್ದಾವೆ. ಇತ್ತೀಚೆಗೆ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅಂದರೆ 15,000 ಹುದ್ದೆಗಳನ್ನು, ಬೋಧಕ ಹುದ್ದೆಗಳನ್ನು, ಅಂದರೆ ಶಾಲೆ ಕಾಲೇಜುಗಳಲ್ಲಿ 15,000 ಬೋಧಕ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತಂದರೆ ಶಾಲೆ ಮತ್ತು ಕಾಲೇಜು ಅಂತ ಬಂತು ಅಂದರೆ ಅಲ್ಲಿ ಬಹುತೇಕ PUನೂ ಕೂಡ ಸೇರ್ಕೊಳ್ಳುತ್ತೆ. ಅದು ನಿಮಗೆ ಸ್ಪಷ್ಟನೆ ಇದೆ ಅಂತ ನಾನು ಭಾವಿಸ್ತಿದ್ದೀನಿ. ಜೊತೆಗೆ ನೋಟಿಫಿಕೇಷನ್ ಕೂಡ ಆದಷ್ಟು ಬೇಗನೆ ಆಗ್ತವೆ. ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.